ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಶೋಕ್ BC. ನಾನು ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟಲಲ್ಲಿ HOD ಆಫ್ ಪ್ಲಾಸ್ಟಿಕ್ ಸರ್ಜರಿ ಆ್ಯಂಡ್ ಚೀಫ್ ಆಫ್ ಮೆಡಿಕಲ್ ಸರ್ವಿಸ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಏನು ಮಾತಾಡ್ತಾ ಇದ್ದೀನಿ ಅಂದರೆ, ನಮಗೆ ತಲೆಯ ಕೂದಲು ಉದುರುವಿಕೆ ವಯಸ್ಸಾದಂಗೆ ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ ವಯಸ್ಸಾದಂಗೆ ಏನಾಗ್ತದೆ ಅಂದರೆ ಕೂದಲು ಬಿದ್ದೋಗ್ತದೆ. ಯಾರಿಗೆ ತಲೆ ತುಂಬ ಕೂದಲು ಇರಬಾರ್ದು ಅಂತ ಅನ್ನಿಸ್ತದೆ. ಸೊ ನಾವು ಈ ಪ್ಲಾಸ್ಟಿಕ್ ಸರ್ಜರಿಲಿ ಏನು ಮಾಡ್ತೀವಿ ಅಂದರೆ, ಎರಡು ವಿಧಾನವಾಗಿ ಈ ತೊಂದರೆನ ನಿಭಾಯಿಸಬಲ್ಲೆವು. ಒಂದು ಮೆಡಿಕಲ್ ಟ್ರೀಟ್ಮೆಂಟ್, ಅಂದರೆ ಔಷಧಿ ಕೊಟ್ಟು ಇರೋ ಕೂದಲನ್ನು ಉಬ್ಬಳಿಸೋದು. ಇದಕ್ಕೋಸ್ಕರ ಕೆಲವು ಮಾತ್ರೆಗಳಿದೆ, ಕೆಲವು ತಲೆಗೆ ಹಚ್ಚೋವಂಥ ಔಷಧಿಗಳಿದೆ. ಇದನ್ನು ಕೊಟ್ಟು ಮತ್ತು ಕೆಲವು ಮಿನರಲ್ ಕೊರತೆಯಿಂದನೂ ಈ ಥರ ಆಗ್ತದೆ. ಅದನ್ನೆಲ್ಲ ಕಂಡುಹಿಡಿದು ಅದಕ್ಕೆ ಔಷಧಿ ಕೊಡಬಲ್ಲೆವು. ಮತ್ತು PRP ಅಂತ ಹೇಳ್ತೀವಿ. PRP ಅಂತ ಒಂದು ಇಂಜೆಕ್ಷನ್ ಕೊಡೋದ್ರಿಂದ ಇರೋ ಕೂದಲು ಚೆನ್ನಾಗಿ ಉಬ್ಬಳಿಸಿ ಬರ್ತದೆ. ಎರಡನೇದು ಸರ್ಜಿಕಲ್ ಟ್ರೀಟ್ಮೆಂಟ್, ಅಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಈಗ ಬಂದಿರೋವಂಥ ಹೊಸ ವಿಧಾನ ಅಂದರೆ FUE ಟೆಕ್ನಿಕ್ಕಿಂದ ತಲೆಯಲ್ಲಿ ಹಿಂದೆ ಇರೋವಂಥ ಕೂದಲನ್ನು ನಾವು ಮುಂದೆ ತಂದು ಕಸಿ ಮಾಡಿ ತಲೆ ತುಂಬ ಕೂದಲು ಬರೆಸಬಲ್ಲೆವು. FUEಲಿ ಏನು ಒಂದು ಇಂಪಾರ್ಟೆಂಟ್ ಅಂದರೆ, ಕೂದಲು ತೆಗೆದ ಮೇಲೆ ಹಿಂದಗಡೆ ಕಲೆ ಇರೋದಿಲ್ಲ. ಸೊ ಮುಂದೆ ದೇವರಿಗೋಸ್ಕರ ತಲೆ ಬೋಳಿಸಿದರೆ ಅಥವಾ ಏನಕ್ಕಾರೋ ನಾವು ಕೂದಲು ಕಟ್ ಮಾಡಿದ್ರೆ ಅದು ತೆಗೆದಿದ್ದೀವಿ ಕೂದಲು ಅನ್ನೋ ಒಂದು ಕಲೆ ಚಿಹ್ನೆ ಇರೋದಿಲ್ಲ. ಸೊ ಅದು ಇಂಪಾರ್ಟೆಂಟ್. ಮುಂದೆ ಏನಾರು ಆಗಿ ತಲೆಯಲ್ಲಿ ಕೂದಲು ಕಮ್ಮಿ ಆದರೆ ಇದು ಚಿಹ್ನೆ ಕಾಣೋದಿಲ್ಲ, ಆ ಕಲೆ ಕಾಣೋದಿಲ್ಲ. FUEಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಹಿಂದೆ ಇರೋ ಕೂದಲುಗಳು ನಾವು ಚೆನ್ನಾಗಿ ಬಲಿತಿರೋ ಕೂದಲನ್ನು ತೆಗೆದು ಮುಂದೆ ಹಾಕೋದ್ರಿಂದ ರಿಸಲ್ಟು ತುಂಬ ಚೆನ್ನಾಗಿ ಬರ್ತದೆ. ಇದೆಲ್ಲ ನಾವು ಲೋಕಲ್ ಅನಸ್ತೀಸಿಯಾ, ಅಂದರೆ ಪೂರ್ತಿ ಅರವಳಿಕೆ ಕೊಡೋದಿಲ್ಲ. ಅಲ್ಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಟ್ಟು ನಿಮಗೆ ಅರವಳಿಕೆ ಇರ್ತದೆ, ಜ್ಞಾನ ಇರ್ತದೆ. TV ನೋಡ್ತಾ ಇರ್ಬೋದು ಅಥವಾ ಮ್ಯೂಸಿಕ್ ಕೇಳ್ತಾ ಇರ್ಬೋದು. ಒಂದು 6 ಗಂಟೆಯಿಂದ 7 ಗಂಟೆ ಒಳಗೆ ಈ ಪೂರ್ತಿ ಟ್ರಾನ್ಸ್ಪ್ಲಾಂಟನ್ನು ನಾವು ಮುಗಿಸ್ಬಿಡ್ತೀವಿ. ಮತ್ತು ಅದೇ ದಿವಸ ನೀವು ಮನೆಗೆ ಹೋಗ್ಬೋದು. FUEಲಿ ಇನ್ನೊಂದು ಒಂದು ಪೋಸ್ಟ್ ಆಪರೇಟಿವ್ ಪೇಯ್ನ್ ಅಂತ ಏನು ಹೇಳ್ತೀವಿ, ನೋವು, ಅದು ತುಂಬ ಕಮ್ಮಿ ಇರ್ತದೆ. ಮತ್ತು 1 ವಾರ 10 ದಿವಸದಲ್ಲಿ ನಿಮಗೆ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅನ್ನೋ ಒಂದು ಚಿಹ್ನೆ ಕೂಡ ಇರೋದಿಲ್ಲ. ಇದರ ಮೇಲೆ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆಸ್ಟರ್ ವೈಟ್ಫೀಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.